ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ಆರಂಭಿಸಿದೆ. ಇದ್ರ ಜೊತೆಗೆ ಹಲವು ಜೆಡಿಎಸ್ ನಾಯಕರು ಕೂಡ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿರುವಂತದ್ದು. MLC ಮಂಜೇಗೌಡರು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ಇವತ್ತು ಏನು ಸರ್ಕಾರ ಬಿಡದಿ ಟೌನ್ಶಿಪ್ ಅನ್ನ ಮಾಡ್ಲಿಕ್ಕೆ ಮುಂದಾಗಿದೆ, ಇದನ್ನ ವಿರೋಧಿಸಿ ಜೆಡಿಎಸ್ ಪ್ರತಿಭಟನೆ ಜೊತೆಗೆ ಒಂದು ಪಾದಯಾತ್ರೆಯನ್ನ ಮಾಡ್ತಾ ಇರುವಂತ ತಾವು ಕೂಡ ಭಾಗವಹಿಸಿದ್ರೆ ಏನ್ ಹೇಳ್ತೀರಿ ಸರ್ ಸರ್ಕಾರಕ್ಕೆ? ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರಾಗ್ಲಿ, ನಮ್ಮ ಕುಮಾರಣ್ಣವರಾಗ್ಲಿ, HD ದೇವೇಗೌಡರು ಸಾಹೇಬರಾಗ್ಲಿ, ಅವ್ರ ಉದ್ದೇಶ ಒಂದೇ. ಇವತ್ತು ಈ ಪ್ರಪಂಚದಲ್ಲಿ ಭಾರತ ದೇಶದಲ್ಲಿ ಎಲ್ಲಾ ಕಡೆನೂ ಕೂಡ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದ್ರೆ ಭೂಮಿ ವಿಸ್ತೀರ್ಣ ಜಾಸ್ತಿ ಆಗ್ತಾ ಇಲ್ಲ. ಭೂಮಿ ಇದ್ದಷ್ಟೇ ಇದೆ. ರೈತರಿಗೆ ಭೂಮಿ ಕಳ್ಕೋಬೇಡಿ. ಆ ಜನಗಳಿಗೆ ಇವತ್ತು ನೀವೇನು ಎಲ್ಲಾ ಕಡೆನೂ ಕೂಡ, ಉದಾಹರಣೆಗೆ ನಮ್ಮ ಈಗಲ್ಟನ್ ಅಲ್ಲ, ಆ ಈಗಲ್ಟನ್ಗೆ 12 ಕೋಟಿ ಕೊಡ್ತೀರಿ. ಈ ಭಾಗದ ರೈತರಿಗೆ 2,13,00,000 ಕೊಡ್ತೀರಿ. ಇದು ತಪ್ಪು ಅನ್ನತಕ್ಕಂಥ ಜೊತೆಗೆ ಇವತ್ತು ರೈತರಿಗೆ ಇವತ್ತು ಕುಮಾರಣ್ಣರ ಬಗ್ಗೆ ಇವತ್ತು ಎಲ್ಲ ಕಡೆ ಕೂಡ ಪೋಸ್ಟರ್ ಅಂಟಿಸ್ಕೊಂಡು ಅವರ ಒಂದು ಹೆಸರನ್ನ ಮಾಡತಕ್ಕಂಥ ಏನು ಕೆಲಸ ಮಾಡ್ತಿದ್ದಾರೆ, ಇದ್ರ ವಿರುದ್ಧವಾಗಿ ಕೂಡ ಇವತ್ತು ಜನಗಳು ಈ ಕಡೆಯಲ್ಲಿ ಭುಗಿಲಿದ್ದಾರೆ. ಈಗ ನಮ್ಮ ಉದ್ದೇಶ, ಈಗ ನಮ್ಮ JDS ಪಕ್ಷ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಪಾದಯಾತ್ರೆ ಇಟ್ಕೊಂಡಿದ್ದೀವಿ. ಕಾರಣ ಏನಪ್ಪಾ ಅಂದ್ರೆ, ಈ ರೈತರು ನಮ್ಮ ರೈತರನ್ನ ಒಕ್ಕರಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಇವತ್ತು ಹಲವಾರು ಕಡೆ ನಾನು ನೋಡಿದ್ದೇನೆ. ಇವತ್ತು ಎಷ್ಟೋ ಜನ ತಾಯಂದ್ರು ಮಾತನಾಡೋ ಹೇಳ್ತಾರೆ, ಈ ಜಮೀನಲ್ಲಿ ದುಡ್ಡು ಸಂಪಾದನೆ ಮಾಡಿ ನನ್ನ ಮಗನ ಇಂಜಿನಿಯರ್ ಮಾಡಿದೀನಿ ಅಂತ ಹೇಳ್ತಾರೆ. ಕೆಲವರು ತಮ್ಮ ಜೀವನ ಸಾಕ್ತಾ ಇದ್ದಾರೆ. ಕೆಲವರು ಅರ್ಧ ಎಕರೆ ಇದೆ, 1 ಎಕರೆ ಇದೆ. ಈಗ ತಾನೇ ಮಾತಾಡಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಹೇಳಿದರು, ಇವತ್ತು ಸುಮಾರು 83,000 ಜನದಷ್ಟು ಇವತ್ತು ಜನಗಳು ಇರ್ತಕ್ಕಂಥ ಖಾತೆದಾರರ ಪೈಕಿನಲ್ಲಿ ಇವತ್ತು ಅಷ್ಟು ಜನ ಕಷ್ಟದೊಳಗಿದ್ದಾರೆ. ಇವತ್ತು ರೈತರ ಪರವಾಗಿ ಇರಬೇಕು. ಇವತ್ತು HD ದೇವೇಗೌಡ CM ಅವರು ಹೇಳ್ತಾರೆ, ನಾನು ಡಿನೋಟಿಫೈ ಮಾಡೋಕ್ಕಾಗಲ್ಲ, ನಾನು ಜೈಲ್ಗೆ ಹೋಗೋಕ್ಕಾಗಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಜೊತೆಗೆ ಇದು ಕುಮಾರಸ್ವಾಮಿ ಅವರ ಕನಸಿನ ಕೂಸು, ಇದು ಅವ್ರು ಮಾಡಿರುವಂತ ಪ್ರಾಜೆಕ್ಟ್ ಅಂತ ಹೇಳ್ತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಈಗ ಯಾರು ಇವರು DK ಶಿವಕುಮಾರ್ ಮಾತಾಡ್ತಾರಲ್ಲ, ಇದನ್ನ ರೆಡ್ ಜೂನ್ ಮಾಡ್ತಾರೆ ಯಾರು? ಇದು ಕುಮಾರಸ್ವಾಮಿ ಅವರ ಮೇಲೆ ಯಾಕೆ ನೀವು ತಿನ್ಬಿಟ್ಟು ಅವ್ರ ಮುಷ್ಟಿಗೆ ಯಾಕೆ ಹೊರಿಸ್ತಾ ಇದ್ದೀರಿ? ಇಲ್ಲಿ ಹೇಳ್ತಕ್ಕಂಥದ್ದು ಕುಮಾರಣ್ಣವ್ರ ಇದನ್ನ ಫಸ್ಟ್ ಇದನ್ನ ಪ್ರಿಲಿಮಿನರಿ ನೋಟಿಫಿಕೇಶನ್ ಕೂಡ ಮಾಡಲಿಲ್ಲ, ಪ್ರಥಮ ಅಧಿಸೂಚನೆ ಕೂಡ ಮಾಡಲಿಲ್ಲ. ಇವ್ರು ಮಾಡಿದ್ದೇನು, ಒಂದು ಪ್ರಾಜೆಕ್ಟ್ ಅಪ್ರೂವಲ್ ಮಾಡಿದ್ರು. ಕೊನೆಗೆ ಯಾವಾಗ 2-3 ಸರಿ ಆ ಭಾಗದ ರೈತರು ಮತ್ತು ತಾಯಂದ್ರೆಲ್ಲ ಬಂದು ಕಾವೇರಿನಲ್ಲಿ ಕೂತ್ಕೊಂಡು, ಕೃಷ್ಣದಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡೋ ಸಂದರ್ಭದಲ್ಲಿ ಇಲ್ಲಿ ಈ ಭಾಗದ ರೈತರು ವಿರೋಧ ವ್ಯಕ್ತಪಡಿಸಿದಾಗ ಕುಮಾರಣ್ಣವರು ಆ ಪ್ರಾಜೆಕ್ಟನ್ನು ಕೈ ಬಿಟ್ಬಿಟ್ಟು ಇದನ್ನ ರೈತರಿಗೆ ಬಿಟ್ಕೊಡ್ತಾರೆ ಮತ್ತು ರೆಡ್ ಜೂನ್ ಮಾಡ್ತಾರೆ. ಈ ರೆಡ್ ಜೂನ್ ಮಾಡ್ಲಿಕ್ಕೆ ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಭೂಮಿ ಉಳಿದಿದೆ. ಇವತ್ತು DK ಶಿವಕುಮಾರ್ ಅವರು ಹೇಳ್ತಾರೆ, ಇಲ್ಲಿ ಅಕ್ಕಪಕ್ಕದೆಲ್ಲ ಬಡಾವಣೆಗಳಾಗಿದೆ, ಒಳ್ಳೆ ರೇಟ್ ಬರ್ತದೆ ಅಂತೇಳಿ. ಈ ರೇಟ್ ಯಾರಿಗೆ ಬೇಕು? ಈ ಜಮೀನು ಕಳ್ಕೊಂಡ್ಬಿಟ್ರೆ ರೈತರು ಇಳ್ಕೋಬೇಕು ಅನ್ನುತ್ತೆ. ಸರ್ಕಾರಕ್ಕೆ ಏನು ಹೇಳ್ತೀರಿ ಸರ್? ಸರ್ಕಾರಕ್ಕೆ ಹೇಳ್ತಕ್ಕಂಥ ಒಂದೇ, ಈ ಒಂದು ಏನು ಹೋರಾಟ ಇದೆ, ಈ ಹೋರಾಟದ ಪರವಾಗಿ ಅವ್ರು ಕೆಲಸ ಮಾಡಬೇಕು. ಈ ಭೂಮಿನ ಏನು ಇವತ್ತು ನೋಟಿಫಿಕೇಶನ್ ಮಾಡ್ಕೊಂಡಿದ್ದಾರೆ, ಇದನ್ನು ಬಿಡಬೇಕು ಅನ್ನತಕ್ಕಂಥ ಉದ್ದೇಶ. ಇವಿಷ್ಟು ಮಂಜೇಗೌಡರು ಮಾತಾಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಮಂಜುನಾಥ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.